ಇವತ್ತು ತುಂಬ ಫೇಮಸ್ ಆಗಿರುವಂಥ ಹಾಗೂ ತುಂಬ ಎಫೆಕ್ಟ್ ಇರುವಂಥ ಕರುಂಗಲಿ ಮಾಲೆ ಬಗ್ಗೆ ನೋಡೋಣ. ಸೊ ವುಡ್ ಪ್ರಾಡಕ್ಟಲ್ಲಿ ನನ್ನ ಫೇವ್ರೆಟ್ ವುಡ್ ಇದು. ಇದನ್ನ ಒರಿಜಿನಲ್ ಅಂತ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನೀವು ಲ್ಯಾಬಲ್ಲಿ ಟೆಸ್ಟ್ ಮಾಡ್ಬೋದು. ಇದು ಲ್ಯಾಬ್ ಸರ್ಟಿಫಿಕೇಟು. ನಮ್ಮ ಹತ್ರ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರೂ ನಿಮ್ಗೆ ಒಂದಂತ ಕನ್ಕ್ಲೂಷನ್ ಇರುತ್ತೆ, ಎಲ್ಲ ಒರಿಜಿನಲ್ ಆಗಿರುತ್ತೆ. ಈಗ ಇದರ ಬೆನಿಫಿಟ್ಸ್ ನೋಡೋಣ. ನಾನು ಇದನ್ನ ಸಿಂಗಲ್ ವರ್ಡಲ್ಲಿ ಕಲಿಬೇಕಂತಂದರೆ ಇಟ್ಸ್ ಎ ವುಡ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಪ್ರೊಟೆಕ್ಷನ್ ಅಂತ ಕರಿತೀನಿ ನಾನು. ಯಾಕೆಂತಂದರೆ ಇದು ನಿಮ್ಮ ಮೆಡಿಟೇಷನ್ ಟೆಕ್ನಿಕ್ನ ಇಂಪ್ರೂವ್ ಮಾಡುತ್ತೆ, ಮೆಡಿಟೇಷನ್ ಪವರ್ನ ಇನ್ಕ್ರೀಸ್ ಮಾಡುತ್ತೆ. ನೀವು ಮೆಡಿಟೇಷನ್ ಮಾಡೋ ಟೈಮಲ್ಲಿ ಮೈಂಡು ತುಂಬ ಚಲಿಸ್ತಾ ಇದ್ರೆ ಅಥವಾ ಚದುರ್ತಾ ಇದ್ರೆ ಅದನ್ನ ಕಂಟ್ರೋಲಿಗೆ ತಗೊಳುತ್ತೆ. ಇನ್ನೊಂದು ಸ್ಟ್ರೆಸ್ ಆಗಲ್ಲ. ಯಾಕಂತಂದರೆ ನಿಮ್ಮ ಮೈಂಡ್ ನಿಮ್ಮ ಹತೋಟಿನಲ್ಲಿ ತಂದರೆ ನೀವು ಆಟೋಮೆಟಿಕ್ ಸ್ಟ್ರೆಸ್ ಆಗೋದೇ ಇಲ್ಲ. ಇದು ನಿಮ್ಮ ನೆಗೆಟಿವಿಟಿ ಆಗಿರ್ಬೋದು, ಅಥವಾ ನಿಮ್ಮ ಮೇಲೆ ನಡೀತಕ್ಕಂಥ ಕುತಂತ್ರಗಳಾಗಿರ್ಬೋದು, ಅಥವಾ ನಿಮ್ಮ ಹಿತಶತ್ರುಗಳಿಂದ ಆಗ್ತಕ್ಕಂಥ ಏನೇ ಸಮಸ್ಯೆಗಳು ಇರ್ಬೋದು, ಅಥವಾ ನಿಮ್ಗೆ ಇದು ಒಂದು ಮೆಂಟಲ್ ಪ್ರೊಟೆಕ್ಷನ್ ಥರ ವರ್ಕ್ ಆಗುತ್ತೆ. ನಿಮ್ಮ ಫ್ಯೂ ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ ಬೇರೆ ಮಾಲೆನ. ಮಾನಸಿಕವಾಗಿ ತುಂಬಾನೇ ರಿಸಲ್ಟ್ ಬಂದಿದೆ. ಯಾಕಂದರೆ ನನ್ನ ಸರೌಂಡಿಂಗಲ್ಲಿರೋರು ನೋಡ್ತಾ ಇರ್ತೀರ, ಯಾವಾಗಲೂ ನಾನು ಒಂದು ಕೆಲಸ ಅಲ್ಲ ಮಾಡೋದು, ಹಲವಾರು ಕೆಲಸ ಮಾಡ್ತಿರ್ತೀವಲ್ಲ, ನಮ್ಮ ಮೈಂಡ್ ಹೈಪರ್ ಆಕ್ಟಿವ್ ಆಗಿ ಓಡ್ತಾ ಇರುತ್ತೆ. ಸೊ ನಾನು ಈ ಮಾಲೆ ಯೂಸ್ ಮಾಡಿದಾಗಿಂದ ಸ್ವಲ್ಪ ಸ್ಟೇಬಲ್ ಇದೆ ನನ್ನ ಥಾಟ್ಸ್. ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಮಾಡುತ್ತೆ. ಸೊ ಕ್ಲಿಯರ್ ಕಮ್ಯುನಿಕೇಶನ್ ಇರುತ್ತೆ. ಮಾನಸಿಕವಾಗಿ ಯಾವುದೇ ತೊಂದರೆ ಇರ್ತಕ್ಕಂಥವ್ರು ಇದನ್ನ ಡೈರೆಕ್ಟಾಗಿ ಬಳಸ್ಬೋದು. ಇದನ್ನ ಕ್ಲೆನ್ಸ್ ಮಾಡೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ನೀರಲ್ಲಿ ಆಗಬಾರ್ದು, ಹಾಳಾಗುತ್ತೆ. ಕ್ಲೆನ್ಸಿಂಗಿಗೆ ಅಂತ ನೀವು ಬೇಕಿದ್ರೆ ಸೇಜ್ ಯೂಸ್ ಮಾಡ್ಬೋದು. ಸೇಜ್ ಇಸ್ ಅಲ್ಟಿಮೇಟ್ ಇದಕ್ಕೆ. ಅದು ಕೂಡ ಅಷ್ಟೇ ಹರ್ಬಲ್ಲಿ ನನ್ನ ಫೇವ್ರೆಟ್ ಹರ್ಬ್ ಅದು. ಸೊ ನಿಮಗೂ ಬೇಕು ಅಂತಂದರೆ ನಮ್ಮ ಕ್ಲಿನಿಕಲ್ಲಿ ಅವೈಲಬಿಲಿಟಿ ಇರುತ್ತೆ, ಮಾಲೆ ಕೂಡ ಅವೈಲಬಿಲಿಟಿ ಇರುತ್ತೆ, ಅಥವಾ ಬ್ರೇಸ್ಲೆಟ್ ಕೂಡ ಇರುತ್ತೆ. ಯಾರು ಕ್ಲಿನಿಕ್ಗೆ ಬಂದು ತಗೊಳಕ್ಕಾಗಲ್ವಾ ಅವ್ರಿಗೆ ಕೊರಿಯರ್ ಕೂಡ ಮಾಡ್ತೀವಿ.